ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ 2, ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಪಾರ್ಟ್ 2ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 1 ನೀವೆಲ್ಲರೂ ನೋಡೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ 2 ಅಲ್ಲಿ ನಾನು ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ತಪ್ಪು ತಿಳ್ಕೊಳ್ಳೋದು ಹೌದು, ಅಥವಾ ನಮ್ಮ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ. ಸೊ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಪ್ರೆಸೆಂಟ್ ನಡೀತಿರೋದೇ ಇನ್ನೊಂದಿರುತ್ತೆ. ಸೊ ಅದೇ ರೀತಿ ನಾನು ನನ್ನ ಹಸ್ಬೆಂಡ್ ಮಾತು ಕೇಳಿದಲೇ ನಾನು ಇಲ್ಲಿ ಏನೇನೆಲ್ಲ ತಪ್ಪು ಮಾಡಿದೆ, ನಾನು ಈ ತಪ್ಪು ಮಾಡಿದ್ರಿಂದ ನನಗೆ ಏನು ಲಾಸ್ ಆಯಿತು ಏನು ಅಂತ ನಾನು ಇದರಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಪಾರ್ಟ್ 1ನಲ್ಲಿ ನಾನು ಆಗಲೇ ಹೇಳ್ದಂಗೆ ನಂದು ಸೀಮಂತ 7 ಮಂತ್ಸಿಗೆ ಮಾಡಿದ್ರು. ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ, ಏಕೆಂದರೆ ಇಲ್ಲೇ ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇದ್ರಿಂದ ಇಲ್ಲೇ ಅಡ್ಜಸ್ಟ್ ಆಗಿದ್ದೆ. ಸೊ ಅದರಿಂದ ಬೆಂಗಳೂರಿಗೇ ಬಂದಾದಮೇಲೆ ನಾನು ಅನುಪಮ ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ. ಸೊ ಏನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಅಲ್ಲೇ ನಾನು ಮಾಡಿಸೋದು, ಪ್ರೈವೇಟ್ ಹಾಸ್ಪಿಟಲಲ್ಲೇ ಮಾಡಿಸೋಣ ಅಂತ ಹೇಳಿದರು. ಸೊ ಗೌರ್ಮೆಂಟ್ ಹಾಸ್ಪಿಟಲೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಯಾಕೆ ಅಲ್ಲಿ ಹೋಗಬಾರ್ದು ಅಂತ ನಾನು ನನ್ನ ಹಸ್ಬೆಂಡಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅವ್ರಿಗೆ ತುಂಬಾ ಪ್ರೆಷರ್ ಆಗ್ತೆ. ಅವರು ಬೇಡ ಅಂತ ಹೇಳ್ತಾ ಇದ್ರು, ನಾನು ಅವ್ರ ಮಾತನ್ನ ಕೇಳಲಿಲ್ಲ. ಸೊ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಂಗೆ ಡೆಲಿವರಿ ಆಗಬೇಕು, ಅದೇ ಅಮೌಂಟ್ನ ಹುಟ್ಟೋ ಮಗುಗೆ ಇಡೋಣ, ಇಲ್ಲ ಅಥವಾ ಮಗುಗೆ ಏನಾದರೂ ಮಾಡ್ಬೋದು ಅಂತೇಳಿ ನನ್ನ ಥಾಟ್ ಆ ಥರ ಇತ್ತು. ಸೊ ಅದರಿಂದ ನಾವೇನು ಮಾಡಿದ್ವಿ, ನನಗೆ 8 ಮಂತ್ಸಿಗೆ ಬಿದ್ದಿತ್ತು. ಸೊ ಆವಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ದಾಸರಳ್ಳಿಲಿದೆ BGS ಅಂತೇಳಿ. ಸೊ ಅಲ್ಲಿಗೆ ಹೋದ್ವಿ. ಹಾಸ್ಪಿಟ್ಲು ನೋಡಿದ ತಕ್ಷಣ ತುಂಬ ದೊಡ್ಡ ಹಾಸ್ಪಿಟ್ಲು, ತುಂಬ ಚೆನ್ನಾಗಿದೆ, ಹೊಸದಾಗಿನ ಓಪನ್ ಆಗಿತ್ತು, ಒಂದು 4 ಮಂತ್ಸ್ ಏನೋ ಆಗಿತ್ತು ಅನಿಸುತ್ತೆ. ಸೊ ನಾನು ಹಾಸ್ಪಿಟಲ್ ಎಲ್ಲ ನೋಡಿ ತುಂಬ ಖುಷಿಪಟ್ಟೆ, ಪರವಾಗಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಇಷ್ಟೊಂದು ಫೆಸಿಲಿಟೀಸ್ ಇದೆ, ಇಷ್ಟೊಂದು ಚೆನ್ನಾಗಿ ನೋಡ್ತಾರೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಬೆಳಗ್ಗೆ ನಾವು 10 o'clock ಹೋದರೆ ಮಧ್ಯಾಹ್ನ ಆಗ್ತಿತ್ತು ನಾವು ಮನೆಗೆ ಬರೋದು. ಸೊ ತುಂಬ ಅಂದರೆ ತುಂಬ ಜನ ಇರ್ತಿದ್ರು, ಪ್ರೆಗ್ನೆನ್ಸಿ ಲೇಡೀಸು ಕ್ಯೂ ನಿಂತ್ಕೊಂಡಿರೋರು. ಎಷ್ಟೊಂದು ಜನಕ್ಕೆ ತಲೆ ಸುತ್ತು ಬರುತ್ತೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಸೊ ಏನಂದರೆ ಕೂರ್ಲಿಕ್ಕೆಲ್ಲ ಪ್ಲೇಸ್ ಇತ್ತು, ಇಲ್ಲ ಅಂತ ಏನಿಲ್ಲ, ಬಟ್ ಕ್ಯೂವಲ್ಲಿ ನಿಂತ್ಕೊಬೇಕಲ್ವಾ. ನಿಂತ್ಕೊಳ್ಳಿಲ್ಲ ಅಂದರೆ ಬಂದವರೆಲ್ಲ ಹೋಗ್ತಾ ಇರ್ತಾರೆ, ಅವ್ರು ತೋರಿಸ್ಕೊಂಡು ಹೋಗ್ತಾರೆ. ಸೊ ಆ ಹಾಸ್ಪಿಟಲಲ್ಲಿ ಏನು ಮೇಯ್ನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಡಾಕ್ಟ್ರುಗಳು ಯಾರೂ ಇರಲಿಲ್ಲ. ಸೊ ಅವರು OPD ಕೂಡ ನೋಡ್ತಾ ಇದ್ರು, ಮತ್ತು ಪ್ರೆಗ್ನೆಂಟ್ ಇರ್ತಾರಲ್ವ, ಸೊ ಡೆಲಿವರಿ ಕೇಸಸ್ ಕೂಡ ನೋಡಬೇಕಿತ್ತು, ಇಲ್ಲಿ ಪ್ರೆಗ್ನೆಂಟ್ ಲೇಡಿನೂ ನೋಡಬೇಕಿತ್ತು. ಸೊ ಅಲ್ಲಿ ಕೇಸ್ನ ಮುಗಿಸ್ಕೊಂಬಂದು ಇಲ್ಲಿ ನೋಡೋರು, ಅದು ತುಂಬಾ ಪ್ರಾಬ್ಲಮ್ ಆಗಿದ್ದು. ಸೊ ಅದರಿಂದ ವೆಯ್ಟ್ ಮಾಡಿಸ್ತಾನೆ ಇರೋರು. ಸೊ ಅವರು ಎಮರ್ಜೆನ್ಸಿ OTಲಿ ಇರ್ತಾಯಿದ್ರು, ನಾವು ಕೂಡ ಅದನ್ನು ಪ್ರೆಷರ್ ಹಾಕೋಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೇ ಇಷ್ಟೇ, ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, 8 ಮಂತ್ಸಿಂದ ವೀಕ್ಲಿ ಬರೋಕ್ಕೆ ಹೇಳಿದ್ರು ಅಲ್ಲಿಗೆ. ಸೊ ನಾನು ಆಲ್ಮೋಸ್ಟ್ ಒಂದು 4-5 ವೀಕ್ಸ್ ಏನೋ ಹೋದೆ ಅಲ್ಲಿಗೆ. ಹೋಗ್ತಾನೆ ಇದ್ವಿ, ಯಾವಾಗ ಹೋದ್ರೂ ಅಷ್ಟೇ, ಬೆಳಗ್ಗೆ ಹೋದರೆ ಬರ್ತಿದ್ದಿದ್ದೆ ಮಧ್ಯಾಹ್ನ ಆಗ್ತಿತ್ತು, 2 o'clock 3 o'clock ಆಗ್ತಿತ್ತು. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಹಸ್ಬೆಂಡು, ಬೇಕಾ ನಿನಗಿದೆಲ್ಲ, ಆಗಲ್ಲ ಅಂತ್ಯ, ಮೊದಲೇ ಸುಸ್ತು ಅಂತ್ಯ, ಯಾಕೆ ಬೇಕು ನಿನಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ನಡಿ ಮನೆ ಹತ್ರನೇ ತೋರಿಸ್ತೀನಿ ಅಂತಿದ್ರು. ಇಲ್ಲವೇ ಇಲ್ಲ, ನನಗೇನು ಅಂದರೆ ನಾನು ದುಡ್ಡು ಉಳಿಸ್ಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇಷ್ಟೊಂದು ಫೆಸಿಲಿಟೀಸ್ ಇರಬೇಕಾದ್ರೆ ನಾವ್ಯಾಕೆ ಪ್ರೈವೇಟ್ಗೆ ಹೋಗಬೇಕು ಅನ್ನೋ ಮೈಂಡ್ ನನಗೆ. ಸೊ ಅದನ್ನು ಫುಲ್ಲು ಚೇಂಜ್ ಆಗೋಯ್ತು. ಹೆಂಗೆ ಚೇಂಜ್ ಆಯಿತು ಏನು ಅಂತ ಹೇಳಿದ್ರೆ, ನನಗೆ ಒಂದು ದಿನ ಹೊಟ್ಟೆ ನೋವು ಬರುತ್ತೆ, ಇನ್ನು 20 days ಇತ್ತು ನನಗೆ ಡೆಲಿವರಿಗೆ. ಸೊ ನೈಟ್ ಏನು ಮಾಡಿದೆ, ನಾನು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ತಿಂದ್ಬಿಟ್ಟೆ. ಅಮ್ಮ ಹೇಳಿದ್ರು 2 ಹೀಟು ತಿನ್ನಬೇಡ ಅಂತ ಹೇಳಿದ್ರು. ಸೊ ನಾನು ಅವ್ರ ಮಾತನ್ನ ಕೇಳಲಿಲ್ಲ. ಅದರಿಂದ ಏನಾಯಿತು ಅಂತ ಹೇಳಿದ್ರೆ, ಫುಲ್ಲು ನೈಟು ಒಂದು 12 o'clock ಅಷ್ಟೊತ್ತಿಗೆಲ್ಲ ಫುಲ್ ಹೊಟ್ಟೆ ನೋವು ಬಂತು. ನಮ್ಮ ಮನೇಲಿ ಏನು ಅಂದ್ಕೊಂಡ್ರು, ಡೆಲಿವರಿ ಆಗೋದಕ್ಕೆ ಹೊಟ್ಟೆ ನೋವು ಬಂದಿರಬೇಕು ಅಂತ. ಇಮಿಡಿಯೇಟ್ ನಾವು ತೋರಿಸ್ತಾ ಇದ್ವಲ್ಲ ದಾಸರಳ್ಳಿಲಿ, ಸೊ ಅಲ್ಲಿಗೆ ಹೋದ್ವಿ. ಆ ಹಾಸ್ಪಿಟಲ್ಗೆ ಹೋದ್ವಿ. ಸಿಸ್ಟ್ರ್ ಯಾರೋ ಇದ್ದರು ಅನಿಸುತ್ತೆ, ಸಿಸ್ಟ್ರ್ ಇದ್ದರು, ಬೇರೆ ಇನ್ನೇನು ಡಾಕ್ಟರ್ಸ್ ಎಲ್ಲ ಯಾರೂ ಇರಲಿಲ್ಲ, ಸಿಸ್ಟರ್ ಇದ್ದರು. ಸೊ ಅವ್ರೇನು ಮಾಡಿದ್ರು, ಚೆಕ್ ಮಾಡಿದ್ರು. ಸೊ ನಾನು ಮೊದಲೇ ಹೇಳ್ದಂಗೆ ನಂಗೆ ವೈಟ್ ಡಿಸ್ಚಾರ್ಜ್ ಆಗ್ತಾಯಿತ್ತು.
ಅದಕ್ಕೆ ಕೂಡ ಅನುಪಮ ಹಾಸ್ಪಿಟಲಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಿರೋದು ಏನಕ್ಕೆ ಏನು ಅಂತೆಲ್ಲ ಟೆಸ್ಟ್ ಮಾಡಿದ್ರು, ಏನಿಲ್ಲ ಇದು ನಾರ್ಮಲ್ ಅಂತಲೇ ರಿಪೋರ್ಟ್. ಅಲ್ಲೂ ಒಂದು ಟೆಸ್ಟ್ ಮಾಡಿಸಿದ್ರು. ಸೊ ಅದು ಬಂದು 1800 ಏನೋ ಸಮಥಿಂಗ್ ಒಂದು ಟೆಸ್ಟು. ಸೊ ಅದನ್ನು ಮಾಡಿಸಿದ್ವಿ, ಅದರಲ್ಲೆಲ್ಲ ನಾರ್ಮಲ್ ಇದೆ ಅಂತಲೇ ಬಂದಿತ್ತು. ನಾನು ಅದಕ್ಕೆ ಈ ಡಾಕ್ಟ್ರ್ ಹತ್ರ ಹೇಳ್ಕೊಂಡಿರಲಿಲ್ಲ. ಮತ್ತು ಇವರೇನಾದರೂ ಬೇರೆ ಥರ ಟೆಸ್ಟಿಗೆ ಬರೆದು ಅದಕ್ಕೆ ಬೇರೆ ಯಾರು ಅಲಿತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿರಲಿಲ್ಲ. ಆ ಸಿಸ್ಟರ್ ಇದ್ದಕ್ಕಿದ್ದಂಗೆ ನೋಡಿಬಿಟ್ಟು ನೀರು ಹೋಗ್ತಾ ಇದೆ, ಎಷ್ಟು ದಿನದಿಂದ ನೀರು ಹೋಗ್ತಿದೆ, ಈ ರೀತಿ ನೀರು ಹೋಗ್ತಿದೆ ಅಂತೇಳಂದರೆ ಇದು ಎಮರ್ಜೆನ್ಸಿ ಇದೆ, ನಮ್ಮ ಹಾಸ್ಪಿಟಲ್ ಯಾವುದು ಫೆಸಿಲಿಟೀಸ್ ಇಲ್ಲ, ನೀವು ವಾಣಿ ವಿಲಾಸಕ್ಕೆ ಹೋಗಿ ಅಂತ ಬರೆದ್ರು. ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ, ಹಾಸ್ಪಿಟ್ಲ್ ಒಳಗೆ ಇದೆ ವಾಣಿ ವಿಲಾಸ್. ಸೊ ನಮಗೆ ಅಡ್ರೆಸ್ ಗೊತ್ತಿಲ್ಲ, ಏನಿಲ್ಲ. ಅಷ್ಟೊತ್ತಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರು, ಹಸ್ಬೆಂಡು ಕರ್ಕೊಂಡೋದ್ರು. ಸೊ ವಾಣಿ ವಿಲಾಸಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಜನ ಆ ರೀತಿ ಜನ ಇದ್ದಾರೆ, ಎಲ್ಲಿ ನೋಡು. ಅದು ಏನಂದರೆ ಒಂದು ರೂಮಲ್ಲಿ ಎಲ್ಲರೂ ಮಲಗಿಸ್ಬಿಟ್ಟಿದ್ದಾರೆ, ಅಂದರೆ ಪ್ರೆಗ್ನೆಂಟ್ ಇರೋರನ್ನ, ಡೆಲಿವರಿ ಹತ್ರ ಬಂದವ್ರನ್ನ ಎಲ್ಲ. ನನಗೆ ಅದು ನೋಡೇ ಒಂಥರ ಫುಲ್ ಮೈಂಡೇ ನಂಗೆ ಬ್ಲ್ಯಾಂಕ್ ಆಗೋಯಿತು. ಸರಿ ಆಯಿತು, ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ತೋರಿಸೋಣ ಅಂತೇಳ್ಬಿಟ್ಟು ನಾನು ವೆಯ್ಟ್ ಮಾಡಿ ತೋರಿಸ್ದೆ. ಅವ್ರು ಹೇಳಿದ್ರು ನೋಡಾದ್ಮೇಲೆ, ಚೆಕ್ ಮಾಡಾದ್ಮೇಲೆ ಒಂದು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ, ಇಮ್ಮಿಡಿಯೇಟ್ ಸ್ಕ್ಯಾನ್ ಅಂತಲೇ ಇಲ್ಲೇ ಮಾಡ್ತಾರೆ ನಮ್ಮ ಹಾಸ್ಪಿಟಲಲ್ಲಿ ಅಂತ. ಸೊ 200 ಏನೋ ಕಟ್ಟಿಸ್ಕೊಂಡ್ರು ಅಮೌಂಟು. ಅಲ್ಲಿ ನೈಟು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನಲ್ಲಿ ಏನಿಲ್ಲ, ಎಲ್ಲ ನಾರ್ಮಲಾಗೇ ಇದೆ, ವಾಟ್ರು ಇದು ಎಲ್ಲ ಚೆನ್ನಾಗೇ ಇದೆ ಅಂತ ಬಂತು ರಿಪೋರ್ಟು. ಸೊ ಅದನ್ನು ತೊಗೊಂಡೋಗಿ ನಾವು ತೋರಿಸಿದ್ದಕ್ಕೆ, ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಅವ್ರು ಹೇಳಿದ್ರು ಕೆಲವೊಂದು ಸಲ ಈ ರೀತಿ ಆಗುತ್ತೆ, ಅಂದರೆ ನೀರು ವಾಟ್ರ್ ಡಿಸ್ಚಾರ್ಜ್ ಆಗಿಬಿಟ್ಟು ಸ್ಟಾಪ್ ಆಗಿರುತ್ತೆ, ನೋಡೋಣ ನೀವು ಅಡ್ಮಿಟ್ ಮಾಡಿಬಿಡಿ ಅಂತ. ಸೊ ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟೆ ಅಡ್ಮಿಟ್ ಆಗೋಕ್ಕೆ. ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಆ ಸಿಚುವೇಶನ್ನು ಇದು ನೋಡಿ. ನಮ್ಮ ಅಮ್ಮಂಗೂ ಏನು ಇಷ್ಟ ಇರಲಿಲ್ಲ ಅಲ್ಲಿ ಜನ, ಅಷ್ಟೊಂದು ಜನ ಅಲ್ಲಿ ಯಾವ ರೀತಿ ಎಲ್ಲ ಇದ್ದರು ಏನು ಅನ್ನೋದೆಲ್ಲ ನೋಡಿ ನಮ್ಮ ಅಮ್ಮಂಗೂ ಇಷ್ಟ ಇರಲಿಲ್ಲ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಸೊ ಇಮ್ಮಿಡಿಯೇಟ್ ಅವತ್ತು ನೈಟು 3 ಆಗಿತ್ತು ನಾವು ಮನೆಗೆ ಬರೋ ಅಷ್ಟೊತ್ತಿಗೂ ನನಗೆ ಹೊಟ್ಟೆ ನೋವು ಕೂಡ ಕಮ್ಮಿ ಆಗಿತ್ತು. ಸೊ ಹಂಗೂ ಹಿಂಗೂ ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಹೊಟ್ಟೆ ನೋವೆಲ್ಲ ಕರೆಕ್ಟಾಗಿದೆ, ಬೇಡ ನಾನು ಬರಲ್ಲ ಅಂತ ಹಠ ಮಾಡ್ತಾಯಿದ್ದೆ. ಆಮೇಲೆ ಹೇಳಿದ್ರು ಒಂದಾಗುತ್ತೆ, ನಾವು ಅಂದರೆ ಈಗ ಟೈಮ್ ಬೇರೆ ಹತ್ತಿರ ಇದೆ, ಹೇಳೋಕ್ಕಾಗಲ್ಲ, ಬೇಡ ಹೋಗೋಣ ತೋರಿಸ್ಕೊಂಬರೋಣ, ನಾವು ತೋರಿಸ್ತಿದ್ವಲ್ಲ ದಾಸರಳ್ಳಿಗೆ, ಅಲ್ಲಿಗೆ ಹೋಗೋಣ ಅಂದರು. ಸರಿ ಆಯಿತು ಅಂತ ಬೆಳಗ್ಗೆ ನಾನು, ಅಮ್ಮ ಮತ್ತು ಹಸ್ಬೆಂಡ್ 3 ಜನ ಹೊರಟ್ವಿ. ಅಲ್ಲಿ ಆನ್ ದಿ ವೇ ಹೋಗಬೇಕಾದ್ರೆ ಅವರಿಬ್ಬರು ಟಿಫನ್ ಮಾಡಿದ್ರು. ನನಗೆ ಯಾಕೋ ಏನೂ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಒಂದೇ ಒಂದು ನೀರು ದೋಸೆ ತಿಂದೆ. ಸೊ ತುಂಬಾ ಸುಸ್ತಾಗ್ತಿತ್ತು ಅಂತ ಒಂದು ನೀರು ದೋಸೆ ತೊಗೊಂಡು ತಿಂದ್ವಿ. ತಿಂದೆಲ್ಲ ಆಯಿತು. ಹಾಸ್ಪಿಟ್ಲಿಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಆಲ್ರೆಡಿ ದಾಸರಳ್ಳಿ ಹಾಸ್ಪಿಟ್ಲಲ್ಲಿ ಇದ್ವಿ. ಸೊ ಡಾಕ್ಟ್ರು ಬಂದಿದ್ದು 10 o'clock, 9:30, 10 ಅಂತ ಅನಿಸುತ್ತೆ. ಸೊ ಬಂದರು. ಆ ಟೈಮಿಗೆ ಏನಾಗೋಯಿತು ಅಂದರೆ ಅಲ್ಲಿ ಅನಸ್ತೇಷ್ಯ ಕೊಡೋ ಡಾಕ್ಟ್ರು ಕೂಡ ಇದ್ದರು. ನನ್ನ ಕೇಸ್ನ ಅವರು ನೋಡಿ, ಯಾಕೆಂದರೆ ಗೊತ್ತಿತ್ತಲ್ವ, ಹೋಗ್ತಾ ಇದ್ನಲ್ವ, ಹೋಗಿದ್ದಕ್ಕೆ ಗೊತ್ತಿತ್ತು ಅವ್ರಿಗೆ. ಸೊ ನೋಡಿಬಿಟ್ಟು ಇಲ್ಲ ಇದು ಏಕೆ ಅಂದರೆ ಪೇಯ್ನ್ ಬಂದು ಹೋಗಿರೋದಲ್ವ, ಎಮರ್ಜೆನ್ಸಿ ಇರುತ್ತೆ, ಟೈಮ್ ಕೂಡ ಆಗಿರುತ್ತೆ, ಸಿಸೇರಿಯನ್ ಮಾಡಬೇಕಾಗುತ್ತೆ, ಮಾಡಿಬಿಡ್ಬೇಕು ಇವತ್ತೇ, ಟೈಮ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಅನಸ್ತೇಷ್ಯ ಕೊಡೋ ಡಾಕ್ಟ್ರು ಏನಂದ್ರು ಅಂದರೆ, ನಾನು ಓವರ್ ವೆಯ್ಟೇ ಇದ್ದೆ. ಓವರ್ ವೆಯ್ಟ್ ಅಂದರೆ ನನಗಿನ್ನ ಓವರ್ ವೆಯ್ಟ್ ಇರೋರೆಲ್ಲರೂ ಇದ್ದರು ಅಲ್ಲಿ. ಸೊ ವೆಯ್ಟ್ ಓವರ್ ಇದೆ, ನಾನು ಅನಸ್ತೇಷ್ಯ ಕೊಡಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ನನ್ನ ಎದುರುಗಡೆನೇ ರಾಂಗಾಗಿ ಹೇಳ್ಬಿಟ್ರು. ನನಗೆ ಭಯ ಆಗೋಯ್ತು. ಅಯ್ಯೋ ಏನಾಗುತ್ತೋ ಏನೋ, ನನ್ನ ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನನ್ನಿಂದ ಏನಾದರೂ ಪ್ರಾಬ್ಲಮ್ಮಾ, ಏನು ಮಾಡೋದು ಏನು ಅಂತ ನಾನು ಹತ್ಕೊಂಡು ಹಸ್ಬೆಂಡ್ ಹತ್ರ ಬಂದೆ. ಅಲ್ಲಿ ಏನು ಅಂದರೆ ಒಳಗಡೆಗೆ ಯಾರನ್ನೂ ಬಿಡಲ್ಲ, ಅಟೆಂಡರ್ ಏನಿದ್ರು ಅವ್ರು ಆಚೆ ಕೂರಬೇಕು. ಸೊ ಹತ್ಕೊಂಡು ಬಂದೆ. ಏನಾಯಿತು ಅಂದರು ಅಮ್ಮನೂ ಮತ್ತು ಹಸ್ಬೆಂಡು. ನಾನು ಹಿಂಗಾಯಿತು ಅಂತ ಹೇಳಿದೆ. ಸರಿ ಅಮ್ಮ ಇದ್ದವ್ರು ಹೇಳಿದ್ರು ಹೋಗ್ಬಿಟ್ಟು ಮಾತಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅಮ್ಮನೂ ಅವರು ಹೋದರು. ಸೊ ಅವ್ರಿಗೆ ಕೂಡ ರೂಡಾಗೆ ಮಾತಾಡಿದ್ದಾರೆ, ಆಗಲ್ಲ ಅನಸ್ತೇಷ್ಯ ಕೊಡೋದೇ ಇಲ್ಲ, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ. ಅನಸ್ತೇಷ್ಯ ಡಾಕ್ಟ್ರು ಬಂದು ನನ್ನ ಹತ್ರನೂ ರೂಡಾಗಿ ಮಾತಾಡಿದ್ರು. ನನ್ನ ಹತ್ರ ಮಾತಾಡಾದ್ಮೇಲೆ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ಹೋದರು. ಸೊ ಅವ್ರ ಹತ್ರನೂ ರೂಡಾಗೆ ಮಾತಾಡಿದ್ದಾರೆ, ಆಗೋದೇ ಇಲ್ಲ ಹಾಗೆ ಹೀಗೆ ಅಂತ. ಸೊ ನನಗೆ ನೋಡ್ತಾ ಇದ್ದಿದ್ದು ಡಾಕ್ಟ್ರು ಕೂಡ ಕೇಳಿದ್ರಂತೆ, ಅವ್ರಿಗಿಂತ ಓವರ್ ವೆಯ್ಟ್ ಇರೋರಿಗೆಲ್ಲ ನೀವು ಅನಸ್ತೇಷ್ಯ ಕೊಟ್ಟಿದ್ದೀರಾ, ಯಾಕೆ ಹಿಂಗೆ ಇದು ಮಾಡ್ತಾಯಿದ್ದೀರಾ ಏನು ಅಂತ. ಬಟ್ ಅವ್ರು ಯಾವ ಸ್ಟ್ರೆಸ್ಸಲ್ಲಿದ್ದರೋ ಅವ್ರದ್ದೇನೋ ನನಗೆ ಗೊತ್ತಿಲ್ಲ. ಸೊ ನಮಗಂತೂ ಬ್ಯಾಡ್ ಎಕ್ಸ್ಪೀರಿಯೆನ್ಸೇ ಆಯಿತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸೊ ಅಲ್ಲಿಂದ ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಬನ್ನಿ ಹೋಗೋಣ ಅಂತ ಕರ್ಕೊಂಡೋದ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತಲೇ ಗೊತ್ತಿಲ್ಲ ನನಗೆ. ಸೊ ನನಗೆ ಮನೆಗೆ ಕರ್ಕೊಂಡೋಗು, ಏನಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ಇವಾಗಿರೋ ಮನೆ ಬಿಲ್ಡಿಂಗ್ ಇದೆಯಲ್ವ, ಸೊ ಓನರ್ ಸಿಸ್ಟರ್ದೇ ಹಾಸ್ಪಿಟಲ್ ಇದೆ. ಸೊ ಅಂದರೆ ಅವ್ರ ಹಾಸ್ಪಿಟಲ್ ಅವ್ರದ್ದೇ ಓನ್ ಇದಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಅಂತ ಹೇಳ್ಬಿಟ್ಟು ಇವರು ಕಾಲ್ ಮಾಡಿಕೊಂಡು ಇಮ್ಮಿಡಿಯೇಟ್ ಅವ್ರ ಹತ್ರ ಅಡ್ರೆಸ್ ತೊಗೊಂಡ್ರು ಎಲ್ಲಿ ಏನು ಅಂತ. ಏಕೆಂದರೆ ನಾವು ದಾಸರಳ್ಳಿ ಹತ್ರ ಹೋಗಿರೋದ್ರಿಂದ ಅನುಪಮ ಹಾಸ್ಪಿಟಲಲ್ಲಿ ಮುಂಚೆನೇ ಹೇಳಿದರು,
ಸೊ ಏನಂದರೆ ನಾನು ಮಾರ್ಚ್ ಎಂಡ್ ವೀಕಲ್ಲಿ ಅಂದರೆ ಮಾರ್ಚ್ 26 to 30 ತನಕ ನಾನು ಇರಲ್ಲ ಅಂತ ಡಾಕ್ಟ್ರು ಮುಂಚೆನೇ ಹೇಳಿದರು. ಸೊ 30ನೇ ತಾರೀಕು ಆದಮೇಲೆ ಬನ್ನಿ ನೋಡೋಣ ಅಂತ ಹೇಳಿದರು ಅವರು. ಸೊ ಈಗ ಅನುಪಮ ಹಾಸ್ಪಿಟ್ಲಿಗೆ ಹೋದ್ರೂ ಸಿಗಲ್ಲ ಅಂತ ಗೊತ್ತಾಯಿತು. ಸೊ ಇವ್ರೇನು ಮಾಡಿದ್ರು, ಓನರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿಕೊಂಡ್ರು. ಸೊ ಅವ್ರದ್ದು ಹಾಸ್ಪಿಟಲ್ ಬಂದು ಮೈಸೂರು ರೋಡು ಸ್ಯಾಟ್ಲೈಟ್ ಹತ್ರ ಇರೋದು. ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಸೊ ಅದರಿಂದ ಸ್ವಲ್ಪ ಮೇಲೆ ಕಾನ್ಫಿಡೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಂತೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಡಾಕ್ಟ್ರು ನಿಧಾನಕ್ಕೆ ಕೂರಿಸ್ಕೊಂಡು ಏನಾಯಿತು ಏನು ಪ್ರತಿಯೊಂದು ಮತ್ತು ನನ್ನ ರಿಪೋರ್ಟ್ಸ್ ಎಲ್ಲನೂ ನೋಡಿದ್ರು. ಸೊ ನೋಡಾದ್ಮೇಲೆ ನಾನು ಹೇಳಿದೆ, ನಂಗೆ ಇವಾಗ ಏನು ಹೊಟ್ಟೆ ನೋವೇನು ಬರ್ತಾಯಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಸೊ ಅವ್ರು ಚೆಕ್ ಮಾಡಿದಾಗ ಪಾಪು ಹಾರ್ಟ್ ರೇಟು ಕಮ್ಮಿ ಬರ್ತಿತ್ತಂತೆ. ಅವ್ರು ಹೇಳಿದಿಷ್ಟೇ, ಇಮಿಡಿಯೇಟಾಗಿ ನಾವು ಇವಾಗ ಸಿಸೇರಿಯನ್ ಮಾಡಬೇಕು. ಸೊ ಸಿಸೇರಿಯನ್ ಮಾಡಿಬಿಟ್ಟೆ ನಾವು ಮಗುನ ಸೇಫಾಗಿ ಎತ್ಕೊಬೋದು ಅಂತ ಹೇಳಿದ್ರು. ಸೊ ಸಿಸೇರಿಯನ್ ಮಾಡಲೇಬೇಕಾಗುತ್ತೆ ಅಂತ. ಇನ್ನು 1 hour ಒಳಗೆಲ್ಲನೂ ಡೆಲಿವರಿ ಮಾಡಿಸ್ಬಿಡ್ತೀವಿ ಅಂತ. ಇಮಿಡಿಯೇಟ್ 1 hour ಒಳಗೇ ಅವರು ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ನನಗೆ ಡೆಲಿವರಿ ರೂಮ್ಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ನಾನು ಫುಲ್ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿದ ತಕ್ಷಣ ನನಗೆ ಫುಲ್ಲು ತಲೆ ಒಂಥರ ಆಗೋಯ್ತು. ಸರಿ ಆಯಿತು ಅಂತ ಅವರು ಎಲ್ಲ ಮಾತಾಡಿಸ್ತಾನೆ ಇದ್ದರು. ಅನಸ್ತೇಷಿಯಾ ಕೊಟ್ಟರು. ಫುಲ್ಲು ಬೆಂಡಾಗೋಯ್ತು, ಏನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಆಪ್ರೇಷನ್ ಅವರು ಸ್ಟಾರ್ಟ್ ಮಾಡಿದ್ರು. ನನಗೇನಂದರೆ ವಾಮಿಟಿಂಗ್, ಹೊಟ್ಟೆಲಿ ಏನು ಬೆಳಗ್ಗೆಯಿಂದನೂ ತಿಂದಿರಲಿಲ್ಲ. ಸೊ ವಾಮಿಟ್ ಸ್ಟಾರ್ಟ್ ಆಯಿತು ನನಗಲ್ಲೇ. ಸೊ ವಾಮಿಟ್ ಕೂಡ ಆಯಿತು. ನಾನು ರಾಘವೇಂದ್ರ ಸ್ವಾಮಿ ಶ್ಲೋಕ ಹೇಳ್ಕೊಂಡು ರಾಯರನ್ನ ನೆನೆಸ್ಕೊಂಡು ನಾನು ಮನಸ್ಸಲ್ಲೇ ನಾನು ಸೀರಿಯಸ್ಲಿ ನಾನು ಬದುಕ್ತೀನಿ ಅನ್ನೋದೇ ನನಗೆ ಡೌಟ್ ಆಗೋಯಿತು. ಆ ರೀತಿ ಸಿಚುವೇಶನ್ ಅದು ನಿಜವಾಗ್ಲೂ ನನಗೆ ಇವಾಗ ಕೂಡ ಕಣ್ಮುಂದೆ ಬರುತ್ತೆ. ಸೊ ಸಿಸೇರಿಯನ್ ಆಯಿತು. ಒಂದು ಸಲ ಹಿಂಗೆ ಜೋರಾಗಿ ಪ್ರೆಸ್ ಮಾಡಿ ಏನೋ ಎಳ್ಕೊಂಡ್ರು ಅನ್ನೋ ಥರ ಆಗೋಯಿತು. ಅದು ಮಾತ್ರ ಗೊತ್ತಾಯಿತು ನನಗೆ. ಸೊ ಆವಾಗ ಪಾಪು ಅಳೋ ಸೌಂಡ್ ಕೂಡ ಕೇಳಿಸ್ತು. ಎಕ್ಸಾಕ್ಟಾಗಿ 1 ಗಂಟೆ 5 ನಿಮಿಷ ಮಂಗಳವಾರ 26ನೇ ತಾರೀಕು ಮಾರ್ಚ್ ನನ್ನ ಮಗಳು ಹುಟ್ಟಿದ್ದು. ಸೊ ಹೆಣ್ಮಗು ಅಂತ ಅಂದಿದ ತಕ್ಷಣ ನಾನು ಫುಲ್ಲು ಖುಷಿಯಾಗೋಯಿತು ನನಗೆ. ಅಲ್ಲಿ ನಾನು ಏನು ನೋವು ಪಟ್ಟೆ, ಪ್ರತಿಯೊಂದು ನೋವು ಕೂಡ ನನಗೆ ಏನೂ ಇಲ್ಲ, ನಾನು ಆರಾಮಾಗಿದ್ದೀನೇನೋ, ನನ್ನ ನೋವೆಲ್ಲ ಮರೆತುಬಿಟ್ಟು ನನ್ನ ಮಗು ಮುಖ ನೋಡಿದ ತಕ್ಷಣ ನೋವೇ ನನಗೆ ಹೊರಟೋಯ್ತು. ಸೊ ಫುಲ್ ಖುಷಿಯಾಯಿತು. ನಾವು ಕೇಳ್ಕೊಂಡಿದ್ದು ಹೆಣ್ಮಗು ಬೇಕು ಅಂತ. ಸೊ ದೇವ್ರು ನಮಗೆ ಕೊಟ್ಟಿರೋದು ಹೆಣ್ಮಗುನೇ ಅಂತ ನಾನು ಫುಲ್ ಖುಷಿಯಾಗೋದೆ. ಸೊ ಅದು ಆಪ್ರೇಷನ್ ಎಲ್ಲ ಮುಗೀತು. ಅದಾದಮೇಲೆ ಒಂದು 3 days ನನಗೆ ಆ ಕಡೆ ಈ ಕಡೆ ತಿರ್ಗೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲಿ ಸ್ಟಾಫ್ ಆಗ್ಬೋದು, ಸಿಸ್ಟರ್ಸು, ಡಾಕ್ಟರ್ಸು ಪ್ರತಿಯೊಬ್ಬರು ಅಷ್ಟೇ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಸೊ ನಾವೇನೋ ಗೊತ್ತಿರೋರ ಕಡೆಯಿಂದ ಹೋಗಿದ್ದೀವಿ ಅಂತೇಳ್ಬಿಟ್ಟು ಅವ್ರು ನಮ್ಮನ್ನು ಆ ರೀತಿ ಟ್ರೀಟ್ ಮಾಡಿಲ್ಲ. ಅಲ್ಲಿ ಪ್ರತಿಯೊಂದು ಪೇಷಂಟ್ ಕೂಡ ಅವ್ರು ಅದೇ ರೀತಿ ನೋಡ್ಕೋತಾರೆ. ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು ಅಷ್ಟೇ, ಹಾಸ್ಪಿಟ್ಲು ಫೆಸಿಲಿಟೀಸು. ಮತ್ತು ಏನು ಹೇಳಬೇಕು ಅಂತಂದರೆ ನನಗೆ ಆಪ್ರೇಷನ್ ಮಾಡುವಾಗ ತುಂಬಾ ಬ್ಲಡ್ ಹೋಗಿತ್ತಂತೆ. ಸೊ ಅದರಿಂದ ಬ್ಲಡ್ ಇಂಜೆಕ್ಷನ್ ಕೂಡ ಕೊಡ್ತಾಯಿದ್ರು ನನಗೆ. ಮಗುನೂ ಅಷ್ಟೇ ಗೊತ್ತಿರುತ್ತೆ ನಿಮಗೆ, ಏನಂದರೆ ಒಂದು 3 days ತನಕ ನಮ್ಗೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗಲ್ಲ ಸಿಸೇರಿಯನ್ ಆದವ್ರಿಗೆ. ಸೊ ಮಗುನೂ ಅಷ್ಟೇ ಅಷ್ಟು ಚೆನ್ನಾಗಿ ಕೇರ್ ಮಾಡಿ ಪಾಪುನ ಅವಾಗ ಕರ್ಕೊಂಬಂದು ಫೀಡ್ ಮಾಡಿಸೋರು. ನನಗೇನು ಅಂತ ಹೇಳಿದ್ರೆ ನೀರು ಬೇಕು. ನಾನು ಇವಾಗ ಅಂತಲ್ಲ, ನಾನು ಚಿಕ್ಕವಳಿರುವಾಗಿಂದನೂ ಅಷ್ಟೇ ನನಗೆ ನೀರು ಬೇಕಾದ್ರೆ ಊಟ ಬಿಟ್ಟಿರು ಅಂದ್ರೂ ಇರ್ತೀನಿ, ನೀರು ಬಿಟ್ಟಂತೂ ಇರ್ತಿರ್ಲಿಲ್ಲ. ಸೊ ನಾನು ನೀರು ಕೇಳ್ತಾನೇ ಇದ್ದೆ. ಒಂದು ದಿನ ಫುಲ್ ನನಗೆ ನೀರು ಕೊಟ್ಟಿಲ್ಲ. ಒಂದು 10 ಹಿಂಗೆ ತೊಗೊಬಂದು ಹಿಂಗೆ ತುಟಿ ಮೇಲೆ ಟ್ಯಾಪ್ ಮಾಡ್ತಾಯಿದ್ರು ಅಷ್ಟೇ ನೀರನ್ನ. ನನಗೆ ನೀರು ಬೇಕು ಅಂದರೆ ಎದ್ದು ಓಡಾಡಿ ಅಂತ ಹೇಳೋರು. ಅಂದರೆ ಹೊಟ್ಟೆಲಿ ಏನೋ ಸೌಂಡ್ ಬರಬೇಕಂತೆ, ಸೌಂಡ್ ಬಂದಮೇಲೆ ನಾವು ನೀರು ಕೊಡೋಕ್ಕಾಗೋದು, ಇಲ್ಲ ಎಲ್ಲ ಫುಲ್ ವಾಮಿಟ್ ಆಗುತ್ತೆ, ವಾಮಿಟ್ ಆದರೆ ಸ್ಟಿಚಸ್ ಓಪನ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ಗಟ್ಟಿ ಮನ್ಸು ಮಾಡಿ ಆಗಿದ್ದಾಗಲಿ ರಾಯರನ್ನ ನೆನೆಸ್ಕೊಂಡು ನಾನು ಎದ್ದು ಓಡಾಡಿದೆ. ಒಂದು ದಿನಕ್ಕೆ ಎದ್ದುಬಿಟ್ಟು ಅಂದರೆ ಸಪೋರ್ಟ್ ತೊಗೊಂಡು ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಆದಮೇಲೆ ಒಂದು 3 daysಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡು ಬ್ಲಡ್ ಹಾಕ್ತಿರೋದ್ರಿಂದ ಬೇಡ, ಇನ್ನೂ 1 ದಿನ ಎಕ್ಸ್ಟ್ರಾ ಇರ್ತೀವಿ ನಾವು ಅಂತ 4 daysಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದರು. ಸೊ ಬೇಬಿ ಹುಟ್ಟಿದಾಗ ಪಾಪು ವೆಯ್ಟ್ ಬಂದು 2.9 ಇದ್ಲು. ಸೊ ಇನ್ನೂ 20 days ಇತ್ತಲ್ವಾ. ಸೊ ವೆಯ್ಟ್ ಎಲ್ಲ ಏನಿಲ್ಲ, ನಾರ್ಮಲಾಗಿ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಸೊ 4 days ಇದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ನಾವು ಅರೌಂಡ್ ಒಂದು 15 days ಬೇಕಾಯ್ತು ನನಗೆ ರಿಕವರ್. ಅಂದರೆ ಯಾರು ಸಪೋರ್ಟ್ ಇಲ್ದಲೇ ನಾನು ಎದ್ದು ನಿಂತ್ಕೊಂಡು ಓಡಾಡೋದಕ್ಕೆ. ಸ್ಟಿಚಸ್ದಂತೂ ಹೆವಿ ಪೇಯ್ನ್ ಇರುತ್ತೆ. ಒಂದು ಕಮ್ಮಿ ಅಂದರೂ 1 ತಿಂಗಳು ತನಕ ಪೇಯ್ನ್ ಇದ್ದೇ ಇರುತ್ತೆ. ನಾನು ಏನಂದರೆ ಕೇಳ್ಕೊಳ್ಳೋದು, ಸಿಸೇರಿಯನ್ಗಿಂತ ನಾರ್ಮಲ್ ಬೆಟರ್ ಅಂತ ಹೇಳ್ತಾರೆ. ನಾರ್ಮಲ್ ಅವರು ಸಿಸೇರಿಯನ್ನೇ ಬೆಟರು ಅಂತಾರೆ. ಸೊ ಅವರವರ ರೀತಿಲಿ ಅವರವರು ಯೋಚನೆ ಮಾಡೋ ಇದರಲ್ಲಿ
ಎಲ್ಲರಿಗೂ ಅದೇ ಸರಿ ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾನು ಈ ರೀತಿ ಎಡವಟ್ಟು ಮಾಡಿಕೊಂಡೆ. ಯಾರೂ ನನ್ನ ಥರ ಎಡವಟ್ಟು ಮಾಡಬೇಡಿ. ನಿಮ್ಮ ಮನೇಲಿ ಏನು ಹೇಳ್ತಾರೆ, ಯಾವ ರೀತಿ ಡಿಸಿಷನ್ ತೊಗೊತಾರೆ ಅದಕ್ಕೆ ಓಕೆ ಅಂತ ಹೇಳಿ. ಸೊ ನಾನು ಪ್ರೈವೇಟಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ನಾನು ಓಕೆ ಅಂತ ಹೇಳಿದರೆ ನನಗೆ ಇಷ್ಟೊಂದೆಲ್ಲ ರಿಸ್ಕ್ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತು. ಸೊ ಲಾಸ್ಟಿಗೂ ನನ್ನ ಹಸ್ಬೆಂಡು ಏನು ಅಂದ್ಕೊಂಡಿದ್ರು ಅದೇ ರೀತಿಯೇ ಆಗೋಯಿತು. ಸೊ ಅದರಿಂದ ನಾನೇನು ಹೇಳೋದು ಅಂದರೆ, ಪ್ರೆಗ್ನೆಂಟ್ ಇದ್ದೀರಾ, ಹೌದು ಯೋಚನೆ ಮಾಡಿ, ಇಲ್ಲ ಅಂತಲ್ಲ, ಯೋಚನೆ ಮಾಡಬೇಕು. ಯಾಕೆಂದರೆ ದುಡ್ಡು ಸೇವಿಂಗ್ಸ್ ಮಾಡಿದ್ರೆ, ಇವತ್ತು ನಾವು ಸೇವಿಂಗ್ಸ್ ಮಾಡಿದ್ರೆ ನಾಳೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಆ ರೀತಿ ಯೋಚನೆ ಮಾಡಿದೆ. ಸೊ ಎಲ್ಲರೂ ಇದೇ ರೀತಿ ಯೋಚನೆ ಮಾಡಬೇಕು ಅಂತ ಏನಿಲ್ಲ. ಸೊ ನಾನು ಮಾಡಿದ್ದು ಇದೊಂದು ತಪ್ಪಿಂದ ಹೋಲ್ ಏನಂದರೆ, ನನಗೆ ಸುಮ್ಮನೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದು ತಪ್ಪಲಿಲ್ಲ. ಸೊ ಅಲ್ಲಿ ಯಾವುದೇ ರೀತಿ ಫೆಸಿಲಿಟೀಸು ನನಗೆ ಸಿಗಲಿಲ್ಲ. ಹೋಗಿ ನಿಂತ್ಕೊಂಡು ಕಾಯ್ದು ಅಷ್ಟೆಲ್ಲ ತಾಳ್ಮೆಯಿಂದ ನಿಂತ್ಕೊಂಡು ಮಾಡಿಕೊಂಡ್ರೂ ಯಾವುದೂ ಯೂಸ್ ಆಗಲಿಲ್ಲ. ಸೊ ನಾನು ಹೇಳೋದಿಷ್ಟೇ, ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ. ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಪಾರ್ಟ್ 2. ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್. ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಹಾಕಿ. ಸೊ ನಾನು ಕಮೆಂಟಲ್ಲಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.